ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ರೋಗಿಯ ಪ್ರಾಣಕ್ಕಿಂತ ತೇಪೆ ಕಾಮಗಾರಿಯೇ ಮುಖ್ಯವೇ? ನಗರಸಭೆ ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಜೀವ ಉಳಿಸಬೇಕಾದ ಆಂಬ್ಯುಲೆನ್ಸ್ಗಳೇ ರಸ್ತೆಯ ಗುಂಡಿಯಲ್ಲಿ ಜಟಿಕೆಯಾಗುವ ಪರಿಸ್ಥಿತಿ ಬಂದರೆ ಅದರ ಹೊಣೆ ಯಾರು? ಆಸ್ಪತ್ರೆಗೆ ತುರ್ತಾಗಿ ಸಾಗುವ ರೋಗಿ ಮಧ್ಯದಲ್ಲೇ ಮತ್ತಷ್ಟು ಗಂಭೀರ ಸ್ಥಿತಿಗೆ ತಲುಪಿದರೆ ಜವಾಬ್ದಾರಿ ಯಾರದ್ದು? ತೆರಿಗೆ ಕಟ್ಟುವ ಜನರಿಗೆ ಇದೇನಾ ನಗರಸಭೆ ಅಭಿವೃದ್ಧಿಯ ಮಾದರಿ? ವೀಕ್ಷಕರೇ, ಸಿಂದಗಿ ನಗರದ ಬಸ್ ನಿಲ್ದಾಣದ ಸಮೀಪ ಖಾಸಗಿ ಆಸ್ಪತ್ರೆಗಳಿರುವ ಪ್ರಮುಖ ರಸ್ತೆಯಲ್ಲಿ ಭಾರೀ ಗಾತ್ರದ ಗುಂಡಿ. ಈ ರಸ್ತೆಯಲ್ಲಿ ಪ್ರತಿದಿನ ಆಂಬ್ಯುಲೆನ್ಸ್ಗಳು, ಗರ್ಭಿಣಿಯರು, ವೃದ್ಧರು, ಶಾಲಾ ಮಕ್ಕಳು, ಸಾರ್ವಜನಿಕರು ಸೇರಿದಂತೆ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಆದರೆ ಈ ಗಂಭೀರ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸುವ ಬದಲು ನಗರಸಭೆ ಕೇವಲ ತೇಪೆ ಹಚ್ಚಿ ಕೈ ತೊಳೆದುಕೊಳ್ಳುತ್ತಿರುವುದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿ ನಗರಸಭೆಯವರು ಈ ತರ ಬೇಜವಾಬ್ದಾರಿ ತರ ಈ ತರ ಅಡ್ಡ ಬಿಟ್ಟು ಇಲ್ಲಿ ತಳಗ ಇದು ಏನು ನೀರ್ ಪಾಸ್ ಆಗಲ್ಲ. ಇಲ್ಲಿ ಏನ್ ತೊಂದರೆ ಆಗ್ತದ ಅಂದ್ರ ಇಲ್ಲಿ ಸಾಕಷ್ಟು ಆಸ್ಪತ್ರೆಗಳಾವ. ಇಲ್ಲಿ ಎಮರ್ಜೆನ್ಸಿ ಪೇಷಂಟ್ಗಳು ಬರ್ತಾವ, ಯಾರೋ ಹೊಂಟಿರ್ತಾರ, ಪಟ್ಟೆ ಇದ್ರಾಗ ಅದು ಗಾಡಿ ಬಿತ್ತು ಅಂದ್ರ ಪೇಷಂಟ್ ಕಲಾಸ್ ಆತಾವ. ಮತ್ತ ಸಾರ್ವಜನಿಕರಿಗೆ ಕಂಡಪಟ್ಟಿ ತೊಂದರೆ ಆಗ್ತದ. ಇದು ನಗರಸಭೆದವರು ಏನಿದು ಆಡಳಿತ ಪೂರ್ತಿ ಹದಗೆಟ್ಟು, ಸಿಂದಗಿ ನಗರದ ಪೂರ್ತಿ ಹದಗೆಟ್ಸ್ಯಾರ ಇವರು ನಗರಸಭೆಯವರು. ಇದು ಕೂಡಲೇ ಹತ್ತಿಸ್ಕೊಂಡು ಇದೇನ್ ಶುದ್ಧ ಮಾಡುವಂತ ಕೆಲಸ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ಇದು ಜನರಿಗೆ ತೊಂದರೆ ಆಗ್ತದ. ಇಲ್ಲಿ ನೋಡ್ರಿ, ಇಲ್ಲಿ ಯಾರೇ ಇಲ್ಲಿ ಹೆಚ್ಚಿಗೆ ಮಳಿ ಬತ್ತಪ್ಪ ಅಂದ್ರ ನೀರ್ ಹಿಂಗ ಸೌಂಡ್ ನಿಂತ್ ಬಿಡ್ತದ್ರಿ. ಅಚಾನಕ ಇಲ್ಲಿಯವ್ರೇ ಈ ಕಡೆ ಹೋಗೋರೇ ಬೀಳಿ, ಬೈಕ್ನವ್ರೇ ಬೀಳಿ, ಸಣ್ಣ ಮಕ್ಕಳು ಬೀಳಿ. ಇದಕ್ಕೆ ಯಾರು ಜವಾಬ್ದಾರಿ? ಮನೆ ಒಬ್ರು ಬಿದ್ದಾರ, ಅವ್ರಿಗೆ ಕಾಲ್ ಮುರ್ಕೊಂಡಾರ, ಕೈ ಮುರ್ಕೊಂಡಾರ. ಕೂಡಲೇ ನಗರಸಭೆ ಏನು ಮುಖ್ಯ ಆಯುಕ್ತರ ಇದ್ರ ಬಗ್ಗೆ ಗಮನ ಹರಿಸಿ ಇದು ಶುದ್ಧ ಮಾಡುವಂತ ಕಾರ್ಯ ಮಾಡ್ಬೇಕು. ಇಲ್ಲಿ ಹಿಂದೊಂದು 4-5 ಹಾಸ್ಪಿಟಲ್ ಅವ್ರಿ ಸರ್. ಅಲ್ಲಿ ಪೇಷಂಟ್ಗಳು ಹೋಗೋದಲ್ಲಿ, ಎಮರ್ಜೆನ್ಸಿ ಹೋಗೋದಲ್ಲಿ, ಯಾರು ಸ್ಪೀಡ್ ಹೋಗ್ತಿರ್ತಾರ, ಬೈಕ್ನವ್ರು ಹೋಗ್ತಿರ್ತಾರ. ಈ ತೊಂದ್ರೆ ಆತದ. ಇದು ಕೂಡಲೇ ಇದನ್ನ ಶುದ್ಧ ಮಾಡುವಂತ ಕೆಲಸ ಮಾಡ್ಬೇಕು. ಇಲ್ಲಿ ಏನ್ರಿ ಹೆಚ್ಚು ಕಮ್ಮಿ ಆದ್ರ ನೇರ ಹೊಣೆ ನಗರಸಭೆ ಆಫೀಸರ್ಸ್ಗಳು ಮತ್ತು ನಗರಸಭೆನೇ ಹೊಣೆ ಅಂತೇಳಿ ಈ ಮುಖಾಂತರ ಹೇಳಕ್ ನಾ ಇಷ್ಟಪಡ್ತೀನಿ ಸರ್. ವಿಶೇಷವಾಗಿ ತುರ್ತು ಚಿಕಿತ್ಸೆಗೆ ತೆರಳುವ ರೋಗಿಗಳಿಗೆ ಇದು ಜೀವದ ಪ್ರಶ್ನೆಯಾಗಿ ಪರಿಣಮಿಸಿದೆ. ಒಂದು ವೇಳೆ ಆಂಬ್ಯುಲೆನ್ಸ್ ನಲ್ಲಿರುವ ರೋಗಿಯ ಜೀವಕ್ಕೆ ಏನಾದರೂ ಅನಾಹುತವಾದರೆ ಅದರ ಹೊಣೆ ಯಾರು? ಈ ಕಡೆ ಏನಾದ್ರು ದಯವಿಟ್ಟು ಬಂದು ಆಂಬ್ಯುಲೆನ್ಸ್ಗಳಿಗೆ ಈ ಹಾದಿಗೆ ಅನುವು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದೊಡ್ಡ ದುರಂತ ಸಂಭವಿಸಿದ ಬಳಿಕವೇ ನಗರಸಭೆ ಎಚ್ಚೆತ್ತುಕೊಳ್ಳುತ್ತದೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಜನರ ಜೀವಕ್ಕಿಂತ ತಾತ್ಕಾಲಿಕ ತೇಪೆ ಕಾಮಗಾರಿಯೇ ಮುಖ್ಯವೇ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೋಗ್ಬೇಕಾದ್ರೆ ಇಲ್ಲಿ ಒಂದು ಗಾಡಿ ಸಿಗ್ಬಿದ್ರೆ ಯಾರು ಸತ್ರ ಯಾರು ಜವಾಬ್ದಾರಿ? ಅದಕ್ಕೆ ಯಾರು ಮುನ್ಸಿಪಾಲಿಟಿ ಅವ್ರ ಜವಾಬ್ದಾರಿ? ಜವಾಬ್ದಾರಿ ತಗೋತಾರ್ರಿ ಅವ್ರು? ಪೇಷಂಟ್ ಸತ್ತು ಅಂದ್ರೆ ಅಲ್ಲಿ ಜಾಲಗಿರಿ ದವಾಖಾನೆ ಅದ, ನಿರ್ವಹಣೆ ದವಾಖಾನೆ ಅದ, ಅನಿಲ್ ಡಾಕ್ಟರ್ ದವಾಖಾನೆ ಅದ, ಶಿವಾನಂದ್ ಅವ್ರ ದವಾಖಾನೆ ಅದ, 8 ದವಾಖಾನೆಯಲ್ಲಿ ಯಾವ್ರಿ ಆಂಬುಲೆನ್ಸ್ ಅಡ್ಡಾಡ್ತಾವ. ಮತ್ತೆ ಹಿಂಗ್ ಬಿತ್ರ ಮೊದ್ಲೇ ಚಲೋ ಐತ್ರಿ. ಅಡ್ಡಿಕೇಶನ್ ಮತ್ತೆ ಸಿಟ್ರ ಸರ ನೋಡ್ರಿ, ನಡು ರಸ್ತೆ ತೆಗ್ದು ಮಾಡಿದ್ದಾರೆ. ಈ ತರ ಹೆಂಗ್ ಹೋಗ್ಬೇಕು ನಾವು? ಗಾಡಿ ಡ್ರೈವರ್ಗಳ ಪರಿಸ್ಥಿತಿ ಹಂಗ ಎಲ್ಲ ಪುರಸಭೆ ನಗರಸಭೆ ಅಂತ ಹೋಗಂಗಿಲ್ಲ ಸರ್. ಎಲ್ಲ ಸರ್. ಆಸ್ಪತ್ರೆಗಳಿರುವ ಈ ಪ್ರಮುಖ ರಸ್ತೆಯನ್ನು ಆದ್ಯತೆಯ ಮೇರೆಗೆ ಕೂಡಲೇ ದುರಸ್ತಿ ಮಾಡಿ ಅನಾಹುತ ಸಂಭವಿಸುವ ಮುನ್ನವೇ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಸ್ಥಳೀಯರು ನಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯಿಸಿದ್ದಾರೆ. ನಗರಸಭೆ ಅಧಿಕಾರಿಗಳು ಜನರ ನೋವು ಮತ್ತು ಆಕ್ರೋಶವನ್ನು ಗಂಭೀರವಾಗಿ ಪರಿಗಣಿಸಿ ಈ ರಸ್ತೆಯನ್ನು ಕೂಡಲೇ ಸಂಪೂರ್ಣವಾಗಿ ದುರಸ್ತಿ ಮಾಡುವ ಮೂಲಕ ಸಾರ್ವಜನಿಕರ ಜೀವ ಸುರಕ್ಷತೆಗೆ ಆದ್ಯತೆ ನೀಡಬೇಕಾಗಿದೆ.